Audio Jungle. Audio Jungle. ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊಂದು ಸ್ವಾಮಿ. ಇಲ್ಲೇನಾದರೂ ನಿಮಗೆ ಪ್ರಾಮಾಣಿಕವಾಗಿ ಕೆಲಸ ಕಂಡು ಬಂದಿದ್ದೇ ಆದರೆ ಇಲ್ಲೇನು ಹಿಂದ್ಗಡೆ ಸೇವೆ ಮಾಡತಕ್ಕಂಥ ಮುಖ್ಯೋಪಾಧ್ಯಾಯರು ಅವರ ಸಹಕಾರ, ಅವರ ಮಾರ್ಗದರ್ಶನದಿಂದನೇ ಇವತ್ತು ಈ ಕೆಲಸ ಆಗಿದೆ ಸರ್ ಅಂತಕ್ಕಂಥ ಒಂದು ಭಾವನೆಯಿಂದ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಕ್ಕಂಥವ್ರು ಕೂಡ ಒಂದು ಅಭಿಪ್ರಾಯ ಸ್ನೇಹಿತರೆ. ಹೀಗಾಗಿ ವಿಶೇಷವಾಗಿ ಇಲ್ಲಿ ಒಬ್ಬ ಮಹಿಳಾ ಟೀಚರ್ಸ್ ಮಾತ್ರ ಇಲ್ಲಿ ಸೇವೆ ಸಲ್ಲಿಸ್ತಕ್ಕಂಥದ್ದು. ಹೀಗಾಗಿ ಏನು ವಿಶೇಷತೆ ಇತ್ತು ಶಾಲೆಯಲ್ಲಿ ಸರ್, ಇದು ತೋಟ ಮಾಡಿದ್ವಿ, ಕೈಗಾರಿಕೆ ತೋಟ. ಅದು ಪೇಂಟಿಂದು ಅದ್ರದ್ದು ಇದು ಅಂಥೇಳಿ ಆ ಕಡೆ ಈ ಕಡೆ ಅಡ್ಡಾಡಿ ನೋಡ್ತಿರ್ತೀವಿ ಸರ್. ಇದು ಕನ್ನಡ ತೇರಿನ ಬಗ್ಗೆ ಆ ತೇರು ರೆಡಿ ಮಾಡಿವಿ ಸರ್. ಇದರಿಂದ ನೀವೇನು ಕೆಲಸ ಮಾಡ್ತೀರಿ? ನಂದು ಲೈಲ್ಯಾಂಡ್ ಗಾಡಿ ಇದೆ ಸರ್. ಗಾಡಿ ಓಡಿಸ್ತೀನಿ, ವೆಲ್ಡಿಂಗ್ ಕೆಲಸ ಕೂಡ ಮಾಡ್ತೀನಿ. ಮತ್ತು ಅಷ್ಟು ಕೆಲಸ ಮಾಡಿಬಿಟ್ಟು ಇಲ್ಲಿ ಯಾಕೆ ಬರ್ತೀರಿ? ಮತ್ತು ಇಷ್ಟೆಲ್ಲ ನಿಮ್ಮ ಮನೆ ಕೆಲಸ ಮಾಡಿದಂಗೆ ಮಾಡ್ತೀವಿ, ಯಾಕೆ ಇದನ್ನು ಮಾಡ್ತೀವಿ ಸರ್? ನಮ್ಮ ಹುಡುಗರು ಇದ್ದಾರೆ, ಚೆನ್ನಾಗಿ ಶಾಲೆ ಬೆಳೀಲಿ ಅಂಥೇಳಿ ಮಾಡ್ತೀವಿ ಸರ್. ಸರ್ 21ರಾಗಿಂದ ನಮ್ಮದು ಒಂದು ಇದಿದೆ ಸರ್. ಯಾವುದೇ ಕೆಲಸ ಮಾಡಿದ್ದು ಒಂದು ಇದು ಇಟ್ಕೊಂಡಿದ್ದೀನಿ ಸರ್. ನಾನು ಆ್ಯಕ್ಷನ್ ಪ್ಲ್ಯಾನ್ ಅದು ಇಟ್ಕೊಂಡೇ ಇದು ಮಾಡಿರೋದು ಸರ್. ಇಲ್ಲಿ ಏನು ಕೆಲಸ ಮಾಡಿದ್ದೀವಿ ಮತ್ತು ಊರಲ್ಲಿ ಕೆಲಸ ಮಾಡಿರೋದು ಯಾವುದು ಸರ್ 100% ನಾವು ಯಾವುದೇ ಇದಾಗಲಿದ್ದಂಗೆ ಮಕ್ಕಳು ಒಂದು ಒಳಿತಿಗಾಗಿ ಇಲ್ಲಿ ಕೆಲಸ ಮಾಡಿದ್ವಿ ಸರ್. ಎಲ್ಲ ಅನುದಾನ ತಗೊಂಬಂದು ಇಲ್ಲಿ ಶಾಲೆಗೆ ಸರ್ಕಾರಿ ಪ್ರೌಢಶಾಲೆ ಎಂ ತುಗುರುಗುದಿಯಲ್ಲಿ ಹಾಕಿದ್ದೀವಿ. ಇದಕ್ಕೆ ಮೂಲತಃ ಕಾರಣ ನಮ್ಮ ಗುರುಗಳು ಸರ್, ಎಂ ತಿಪ್ಪೇಸ್ವಾಮಿ ಸರ್ ಅಂತ ಸರ್. ಅವರು ಶಿಷ್ಯರು ಸರ್. ನಾವು ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ 5 ಜನ ಅವರು ಶಿಷ್ಯರಿದ್ದೀವಿ ಸರ್. ಹಂಗಾಗಿ ಈ ಶಾಲೆಯಲ್ಲಿ ನಾವು ಸ್ವಲ್ಪ ಇಲ್ಲಿ ಕೆಲಸ ಮಾಡಲಿಕ್ಕೆ ಕಾರಣ ಆಯ್ತು ಸರ್. ಅದಕ್ಕೆ ಮೂಲತಃ ಕಾರಣ ತಿಪ್ಪೇಸ್ವಾಮಿ ಸರ್. ನಮ್ಮ ಕನಸು ಇದೆ, ಒಂದು ಮಾದರಿ ಸರ್ಕಾರಿ ಶಾಲೆಗಳು ಇವತ್ತು ಅಳಿವಿನ ಅಂಚಿನಲ್ಲಿ ಹೋಗ್ತಾ ಇದ್ದಾವೆ. ಆದರೆ ವ್ಯತಿರಿಕ್ತವಾಗಿ ತುಮ್ರುಗುದ್ದಿ ಗ್ರಾಮದ ಪ್ರೌಢಶಾಲೆ ರಾಜ್ಯದಲ್ಲಿಯೇ ಮೊಟ್ಟ ಮೊದಲನೇ ಶಾಲೆ ಆಗಬೇಕು. ನಮ್ಮದು ಹೈದರಾಬಾದ್ ಕರ್ನಾಟಕ ಪ್ರದೇಶ ಹಿಂದುಳಿದ ಪ್ರದೇಶ ಅಂತ ಒಂದು ಕಪ್ಪು ಚುಕ್ಕಿ ಇದೆ. ಆ ಕಪ್ಪು ಚುಕ್ಕಿಯನ್ನು ಅಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇಲ್ಲಿರ್ತ ಕೆಲಸ ಮಾಡ್ತಕ್ಕಂಥ ಎಲ್ಲ ಮುಖ್ಯ ಗುರುಗಳಿಗೆ, ಶಿಕ್ಷಕರುಗಳಿಗೆ ಬೆನ್ನೆಲುಬಾಗಿ ನಿಂತು ಸಮುದಾಯದ ಸಹಭಾಗಿತ್ವದಲ್ಲಿ ಇದೊಂದು ಮಾದರಿ ಶಾಲೆ ಮಾಡಬೇಕು ಅಂತಕ್ಕಂಥ ಒಂದು ನಮ್ಮೆಲ್ಲರ ಸಂಕಲ್ಪ ಇದೆ. ಆ ಸಂಕಲ್ಪವನ್ನು ಈಡೇರಿಸಲು ನಾವು ಈ ಶಾಲೆಗೆ ಆಗಾಗ ಭೇಟಿ ನೀಡಿ ಆ ಕುಂದುಕೊರತೆಗಳನ್ನು ವೀಕ್ಷಿಸಿ ತನು ಮನ ಧನ ಸಹಕಾರದಿಂದ ಇದನ್ನು ಮಾದರಿ ಶಾಲೆ ರೂಪಿಸುವಲ್ಲಿ ನಾವೆಲ್ಲ ಶ್ರಮವಹಿಸ್ತಾ ಇದ್ದೇವೆ. ತಿಂಗಳಿಗೆ ಒಂದ್ಸಲ ಆಗಲಿ ನಮಗೆ ನೆನಪಾಗುತ್ತೆ ಸರ್. ಸಂಜೆ ಆಯಿತು ಅಂದರೆ ಈ ದೊಡ್ಡ ಕ್ರೀಡಾಂಗಣ ಉಪಾಧಿಯಲ್ಲಿರ್ತಕ್ಕಂಥ ಗ್ರೌಂಡಲ್ಲಿ ನಾವು ಮಕ್ಕಳಿಗೆ ಕಲಿಸಿ ಮನೆಗೆ ಹೋದ ನಂತರ ಮತ್ತೆ ನಾವು ವಾಪಸ್ ಇಲ್ಲಿಗೆ ಬಂದಾಗ ಇಲ್ಲಿ ಕಳೀತಕ್ಕಂಥ ಸಮಯ, ಇಲ್ಲಿ ಜನರು ತೋರಿಸ್ತಕ್ಕಂಥ ಪ್ರೀತಿ, ಮಕ್ಕಳು ಶಿಕ್ಷಕರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಗೌರವ ಯಾವತ್ತೂ ಮನಸ್ಸಿನಲ್ಲಿ ಅದು ಮರೆಮಾಚದಂತೆ ಉಳಿದಿದೆ ಸರ್. ಹಾಗಾಗಿ ಯಾವತ್ತೂ ಈ ಶಾಲೆ ನಂದು ಅಂತಕ್ಕಂಥ ಭಾವನೆ ನನಗೆ ಗಟ್ಟಿಯಾಗಿದೆ ಸರ್. ನಾನು 1994ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಅಲ್ಲಿ ಪ್ರಾರಂಭದಿಂದ 94ನೇ ಇಸ್ವಿಯಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ನಾನು 32 ವರ್ಷ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಇಲಾಖೆಯಲ್ಲಿ ಹಲವಾರು ಶಾಲೆಗಳಲ್ಲಿ ಮುಖ್ಯ ಗುರುಗಳಾಗಿ ಮತ್ತು ಸಹ ಶಿಕ್ಷಕನಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗೆಯೇ ಆಡಳಿತಾತ್ಮಕವಾಗಿ ಕೂಡ CRP ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಮತ್ತು BRP ಬ್ಲಾಕ್ ರಿಸೋರ್ಸ್ ಪರ್ಸನ್ ಆಗಿ ಕೂಡ ಕೆಲಸವನ್ನು ಮಾಡಿದ್ದೇನೆ. ಸುಮಾರು 15 ವರ್ಷಗಳ ಕಾಲ CRP ಮತ್ತು BRP ಆಗಿ ಕೆಲಸವನ್ನು ಕೂಡ ಮಾಡಿದ್ದೇನೆ. ಇಲಾಖೆಯ ಆಡಳಿತಾತ್ಮಕವಾಗಿ ಮತ್ತು ಶೈಕ್ಷಣಿಕವಾಗಿ ಕೂಡ ಅನುಭವವನ್ನು ಕೂಡ ನಾನು ಪಡೆದುಕೊಂಡಿದ್ದೇನೆ. ಈ ನಿಟ್ಟಿನಲ್ಲಿ ನಾನು ಹೈಸ್ಕೂಲಿಗೆ 2020ರಲ್ಲಿ ಹೈಸ್ಕೂಲ್ ಶಿಕ್ಷಕನಾಗಿ ಬಡ್ತಿಯನ್ನು ಹೊಂದ್ಬಿಟ್ಟು
ಹಿರೇಕೆರನಹಳ್ಳಿಯಲ್ಲಿ ಜಾಯ್ನ್ ಆಗಿದೆ. ಅಲ್ಲಿಂದ ತದನಂತರ 2 ವರ್ಷ ಆಗಿದೆ ಇಲ್ಲಿ ಬಂದು, ಈ ಶಾಲೆಗೆ ಬಂದು 2 ವರ್ಷಗಳಾಗಿದೆ. ಈ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಭರ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಅಂಥ ಏನು ಒತ್ತಡ ಏನು ನಾವೇನು ಅಂದ್ಕೊಂಡಿಲ್ಲ. ಸಹಜವಾಗಿ ಇದು ಕೆಲಸದ ನಡುವೆ ಆ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಇಲಾಖೆಯಲ್ಲಿ ಬರ್ತಕ್ಕಂಥ ಶಿಕ್ಷಕರೇ ಆಗ್ತಕ್ಕಂಥ ಯಾವುದಾದ್ರು ತೊಂದರೆಗಳಿದ್ದಲ್ಲಿ ಅದನ್ನು ಪರಿಹರಿಸ್ಕೊಂಡು ಮತ್ತು ಇಲಾಖೆಯ ಬೇರೆ ಬೇರೆ ಆದೇಶಗಳನ್ನು ಕೂಡ ಮಾಡ್ತಾ ಇರ್ತಾರೆ. ನೀಲಾಂಬಿಕಾ ಅಂತೇಳಿ. ತಾವು ಎಷ್ಟು ವರ್ಷ ಸತತ ಸೇವೆ ನಿಮ್ಮದು? ನಾನು ಒಟ್ಟು ಟೋಟಲ್ 26 ವರ್ಷ ಸರ್ವಿಸ್ ಆಗಿದೆ ಸರ್ ನನಗೆ. ಹಾಂ ಹಾಂ. ಅದರಲ್ಲಿ ನಾನು 5 ವರ್ಷ ಪ್ರೌಢಶಾಲೆಯಲ್ಲಿ ನಿರ್ವಹಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಪ್ರಾಥಮಿಕ ಶಾಲೆಯಲ್ಲೇ ಮಾಡಿದೆ. ಆಗ ಕೂಡ ನಾನು 15 ವರ್ಷ ಬಂಡೆ ಬಸಾಪುರ ತಾಂಡದಲ್ಲಿ ಮಾಡಿದೆ ಸರ್. ಅಲ್ಲಿ ಒಂದು ಬಸ್ಸು ಕೂಡ ಇದ್ದಿಲ್ಲ ಸರ್, ಒಂದು ಆಟೋನೂ ಇದ್ದಿಲ್ಲ. ಯಾವಾಗಂದರೆ 98-99ನಲ್ಲಿ. ಅಂಥ ಟೈಮ್ನಲ್ಲಿ ನನಗೆ ನನ್ನ ತಂದೆ ತಾಯಿಯವರು ಧೈರ್ಯ ಹೇಳಿದರು ಸರ್. ಇನ್ನೂ ಮದುವೆನೇ ಆಗಿದ್ದಿಲ್ಲ ನನಗೆ. ಸೈಕಲಲ್ಲಿ ಹೋಗಿ ಪಾಠ ಮಾಡಿ ಬರ್ತಿದ್ದೆ ಸರ್. ಆಗ ಮಕ್ಕಳು ನನಗೆ ತುಂಬ ಸಹಕಾರ ಕೊಡ್ತಾಯಿದ್ರು ಸರ್. ತಾಂಡ ಹುಡುಗರು ಇವಾಗ ಇಂಜಿನಿಯರ್ ಇದ್ದಾರೆ ಸರ್, ಅವರೆಲ್ಲ ಫಾರಿನ್ನಲ್ಲೆಲ್ಲ ಕೆಲಸ ಮಾಡ್ತಾರೆ ಸರ್. ಅವರು ನನಗೆ ಬಂದು ಅರ್ಧ ದಾರಿಗೆನ ಬಿಟ್ಟು ಹೋಗ್ತಾಯಿದ್ರು ಸರ್. ಅವರ ಸ್ಥೈರ್ಯನೇ ನನಗೀಗ ಕಷ್ಟ ಅನಿಸ್ತಾ ಇಲ್ಲ ಸರ್ ಈ ಶಾಲೆಗೆ ಬರೋಕ್ಕೆ. ಅವಾಗ ಮುಂಚೆ ನಾನು ಕಷ್ಟ ಬಿದ್ದಿದ್ದು, ಈಗ ನನಗೆ ಅನುಕೂಲ ಆಗಿದೆ ಸರ್. ಇಲ್ಲಿ ಯಾರು ಮೇಡಮ್ ಹೆಡ್ ಮಾಸ್ಟರ್ ಇಲ್ಲಿ? ಇವರು ಅಮರೇಶ್ ಸೊನ್ನದ ಅಂತೇಳಿ ಸರ್. ಅವರು ನಮ್ಮಂಗೆ ಸೈನ್ಸ್ ಟೀಚರು. ಇವಾಗ ಅವರು ತಿಪ್ಪೇಸ್ವಾಮಿ ಸರ್ ನಂತರ ಅವರು ಪ್ರಭಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸರ್. ಎರಡೂ ಮಾಡ್ತಾ ಇದ್ದಾರೆ ಸರ್. ನನ್ನ ಹೆಸರು ಅಮರೇಶ ಸನ್ನದ್ ಅಂತ. ಸರ್ಕಾರಿ ಪ್ರೌಢಶಾಲೆ ತುಂಬುರ್ಗುದ್ದೆಯಲ್ಲಿ ಸುಮಾರು 2.5 ವರ್ಷದಿಂದ ಪ್ರಭಾರಿ ಮುಖ್ಯ ಗುರುಗಳಾಗಿ ಹಾಗೆ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ತಾವು ಹೇಳಿದ್ರಿ, ಜನರಲ್ಲಿ ಸರ್ಕಾರಿ ಶಾಲೆ ಅಂದರೆ ಈ ಥರ ಇರ್ತದೆ, ಅಲ್ಲೇನಿರಲ್ಲ ಅನ್ನೋದೊಂದು ಅಭಿಪ್ರಾಯ ಇದೆ. ಸೊ ನಮ್ಮ ಮೊದಲ ಉದ್ದೇಶ ಅದೇ, ಮೊದಲು ಅದನ್ನು ಇಲ್ಲಿ ತಲೆಯಿಂದ ಹೋಗಿಸ್ಬೇಕು. ನಮ್ಮ ಶಾಲೆಗೆ ಯಾರಾದರೂ ಒಳಗೆ ಬಂದ ತಕ್ಷಣ ಇದು ಖಾಸಗಿ ಶಾಲೆ ಏನಪ್ಪ ಅನ್ನೋ ಫೀಲ್ ಮೊದಲು ಅವರಿಗೆ ಔಟ್ಲುಕ್ಕಲ್ಲಿ ಬರಬೇಕು. ಆ ನಂತರ ಅದನ್ನು ಮಕ್ಕಳ ಮನಸ್ಸಲ್ಲಿ ಸೇರಿಸ್ಬೇಕು. ಮಕ್ಕಳಿಗೆ ಇದು ನಮ್ಮ ಶಾಲೆ ಅಂತ ಫೀಲ್ ಬರಬೇಕು, ಪಾಲಕರು ನಮ್ಮ ಶಾಲೆ ಅಂತ ಫೀಲ್ ಬರಬೇಕು. ಅದನ್ನು ಇಟ್ಕೊಂಡ್ರೆ ಮಕ್ಕಳು ಪಾಸಿಟಿವ್ ಆಗಿ ಕಲಿಕೆಯಲ್ಲೂ ಕೂಡ ಹೆಚ್ಚು ಕಲಿತಾರೆ, ಹೆಚ್ಚು ತೊಡಗಿಸ್ಕೊಳ್ತಾರೆ ಅನ್ನೋ ನಮ್ಮ ಉದ್ದೇಶ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಕೇವಲ ನಾನು ಒಬ್ಬನೇ ಅಂತ ಅಲ್ಲ, ಇಲ್ಲಿ ಶಿಕ್ಷಕ ಬಳಗ ಇದೆ, ತಿಪ್ಪೇಸ್ವಾಮಿ ಸರ್ ಇದ್ದಾರೆ, ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿದ್ದಾರೆ, ನಮ್ಮ STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಿದ್ದಾರೆ. ವಿಶೇಷವಾಗಿ ನಾನು ಏನೇ ಕೆಲಸ ಮಾಡಲಿ ನಮ್ಮ ಬೆನ್ನೆಲುಬಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಾಕ್ಟರ್ IR ಅಕ್ಕಿ ಸರ್ ಅವರಿದ್ದಾರೆ. ಆಮೇಲೆ ತಮಗೆ ಗೊತ್ತಿದೆ, ಇದು ಭೂದಾನ ಬಂದಿದ್ದು ಶ್ರೀಯುತ ಸಂತೋಷ್ ಲಾಡ್ ಸರ್ ಅವರಿಂದ. ಆಮೇಲೆ ವಿಶೇಷವಾಗಿ ನಮ್ಮ MLA ಅವರು ಮತ್ತು ಸಂಸದರು ಕೂಡ ತುಂಬುರ್ಗುದ್ದೆ ಅಂದರೆ ಒಂದು ವಿಶೇಷವಾದಂಥ ಕಾಳಜಿ ಇದೆ. ಸೊ ಇಷ್ಟೆಲ್ಲ ಬೆನ್ನೆಲುಬು ಇದ್ದಾಗಲೂ ನಾವು ಕೆಲಸ ಮಾಡಿದೆ ಹೋದ್ರೆ ತಪ್ಪಾಗ್ತದೆ ಅನ್ನೋ ಕಾರಣಕ್ಕೆ ನಮ್ಮ ಕೈಲಿಂದ ಏನು ಸಾಧ್ಯ ಅಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಸರ್, ಈಗ ನಮ್ಮ ಸರ್ಕಾರಿ ಪ್ರೌಢಶಾಲೆಗೆ ಬಂದು ನೋಡಿದರೆ ಮೊದಲು ತರಗತಿ ಕೋಣೆಗಳನ್ನ ನೋಡಿದರೆ 2 ತರಗತಿ 9th 10th 2 ಡಿಜಿಟಲೈಸ್ ತರಗತಿ ಇದ್ದಾವೆ. 2ಕ್ಕೂ ಕೂಡ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಇದೆ. ಆಮೇಲೆ ವಿದ್ಯಾರ್ಥಿಗಳಿಗೋಸ್ಕರ 3 ಲ್ಯಾಬ್ ನಮ್ಮಲ್ಲಿದೆ. ಒಂದು ಸೈನ್ಸ್ ಲ್ಯಾಬ್ ಇದೆ, ಇನ್ನೊಂದು ಕಂಪ್ಯೂಟರ್ ಲ್ಯಾಬ್ ಇದೆ, ಈಗ ಇನ್ನೊಂದು ಗ್ರಂಥಾಲಯ ಆಗ್ತಾ ಇದೆ. ಈ 3 ಲ್ಯಾಬ್ ಕೂಡ ವಾರದಲ್ಲಿ 2 ರೀತಿಯಲ್ಲಿ ಕಲಿಬೇಕು ಅನ್ನೋದು, ಅಂದರೆ ಒಂದು ಪ್ರೈವೇಟ್ ಸೆಕ್ಟರ್ ಇರ್ತಕ್ಕಂಥ ಒಂದು ಯೋಜನೆ ಕೂಡ ಇಲ್ಲಿ ಜಾರಿ ಮಾಡಿದ್ದೇವೆ. ಆಮೇಲೆ ತಾವು ಗಮನಿಸಿದ್ರೆ ಶಾಲಾ ಪ್ರಾರಂಭನೇ ತುಂಬ ಅದ್ಭುತವಾಗಿ ಕಾಣ್ತಿದೆ. ಸೇಫ್ಟಿ ಝೋನ್ ಇದೆ ನಮ್ಮಲ್ಲಿ, ಸುತ್ತ ಕಲ್ಲಿನ ಕಾಂಪೌಂಡ್ ಇದೆ. ಅದ್ರ ಜೊತೆಗೆ ಪಾಲಕರೇ ಕೊಡಿಸಿರ್ತಕ್ಕಂಥ 13 CC ಕ್ಯಾಮ್ರಾಗಳನ್ನ ನಾವಿಲ್ಲಿ ಅಳವಡಿಸಿದ್ದೇವೆ. ಮಕ್ಕಳು ಸುರಕ್ಷಿತವಾಗಿ ಇಲ್ಲಿದ್ದಾರೆ. ಮಧ್ಯಾಹ್ನ ಸಮಯದಲ್ಲಿ ಆರಾಮ್ ಕುಳಿತುಕೊಂಡು ಊಟ ಮಾಡಲಿಕ್ಕೆ, ಜೊತೆಗೆ ನಾವೆಲ್ಲ ಒಂದೇ ಒಂದು ಫೀಲ್ ಬರೋ ಥರ ನರೇಗಾದಲ್ಲಿ ನಿರ್ಮಿಸಿದಂಥ ಒಂದು ಭೋಜನಾಲಯ ಇದೆ. ಆಮೇಲೆ ವಿಶೇಷವಾಗಿ ಕ್ರೀಡಾಂಗಣ, ಅದು ನಮಗೆ ತುಂಬ ಖುಷಿ ಕೊಡ್ತಕ್ಕಂಥ ಒಂದು ಭಾಗ ಇಲ್ಲಿ. ಯಾಕಂದರೆ ಎಷ್ಟೋ ಶಾಲೆಗಳಲ್ಲಿ ಹೊರಗಡೆ ಬರಲಿಕ್ಕೆ ಜಾಗನೇ ಇರಲ್ಲ ಮಕ್ಕಳಿಗೆ, ಮಕ್ಕಳ ಮನಸ್ಸು ವಿಕಾಸ ಆಗಲ್ಲ. ಆದರೆ ಇಲ್ಲಿ ಸುಮಾರು 5 ಎಕರೆ 6 ಎಕರೆಯಷ್ಟು ಖಾಲಿ ಜಾಗ, ಅದರಲ್ಲಿ ಒಂದು 400 ಮೀಟರ್ ಟ್ರ್ಯಾಕ್, ಬೇರೆ ಬೇರೆ ಆಟಿಕೆಗಳನ್ನ ಆಡ್ತಕ್ಕಂಥ ಒಂದು ವಿಶಾಲವಾದ ಮೈದಾನ ಏನಿದೆ, ತುಂಬ ಖುಷಿ ಕೊಡ್ತದೆ ಮಕ್ಕಳಿಗೆ. ಅದರ ಜೊತೆಗೆ ಈಗ ಇನ್ನು ಫ್ಯೂಚರ್ ಬಹುತೇಕ ಇನ್ನು ಒಂದು 6 ತಿಂಗಳ ಒಳಗಡೆ ಒಂದು ಮ್ಯಾಥಮೆಟಿಕ್ಸ್ ಲ್ಯಾಬ್, ಜೊತೆಗೆ ನಮ್ಮ ಮಾನ್ಯ ಸಂಸದರು ಶಾಸಕರ ಸಹಕಾರದಿಂದ ಒಂದು ಸೈನ್ಸ್ ಥೀಮ್ ಪಾರ್ಕನ್ನು ಕೂಡ ನಾವು ಮಾಡೋ ಆಲೋಚನೆಯಲ್ಲಿ ಇದ್ದೇವೆ. ಸೊ ಇದಿಷ್ಟು ಮಕ್ಕಳಿಗೆ ಬಹುಶಃ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತದೆ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಈಗೇನು ತಾವು ನೋಡಿದ್ರಿ ಕಾಂಪೌಂಡ್ ಮೇಲಿನ ಪೇಂಟಿಂಗ್, ಇದು ಬರೀ ಪೇಂಟಿಂಗ್ ಅಷ್ಟೇ ಆಗಲ್ಲ. ಈಗ ಒಬ್ಬ ಯಾರಾದರೂ ಪ್ರವಾಸಿ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದಾಗ ಅಲ್ಲಿ ಒಬ್ಬ ಗೈಡ್ಗಳಿರ್ತಾರೆ, ಗೈಡ್ ಮಾಹಿತಿ ಕೊಡ್ತಾರೆ. ಹಾಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಚಿತ್ರವನ್ನು ಮಕ್ಕಳು ಹೇಳಲಿಕ್ಕೆ ಶಕ್ತರಾಗಬೇಕು, ಆ ಆಲೋಚನೆ ಕೂಡ ನಮ್ಮಲ್ಲಿದೆ. ಸೊ ಈ ಪ್ರಯತ್ನವನ್ನು ಮಾಡ್ತೀವಿ.